ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ನಾಲ್ಕು ಮ್ಯಾಚ್ ಗೆದ್ದು ಆರ್ ಸಿ ಬಿ ಟೇಬಲ್ನ ಟಾಪಲ್ಲಿ ಕುಂತಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಇವತ್ತು ಡಿ ಸಿ ಮತ್ತು ಆರ್ ಸಿ ಬಿ ನಡೆದಂಥ ಮ್ಯಾಚಲ್ಲಿ ಆರ್ ಸಿ ಬಿ ಅವರು 8 ವಿಕೆಟ್ಗಳಿಂದ ಭರ್ಜರಿ ಜಯ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮೊದಲಿಂದ ಬರೋದಾದರೆ ಡಿ ಸಿ ಮತ್ತು ಆರ್ ಸಿ ಬಿ ಟಾಸಲ್ಲಿ ಆರ್ ಸಿ ಬಿ ಅವರು ಗೆಲ್ತಾರೆ ಮತ್ತು ಡಿ ಸಿ ಅವರಿಗೆ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಹೇಳ್ತಾರೆ ಸ್ಮೃತಿ ಮಂದನ್ ಅವರು. ನನಗನ್ಸುತ್ತೆ 10ಕ್ಕೆ 4 ವಿಕೆಟ್ ಬಿದ್ದಾಗ ಪಕ್ಕ ಇವರು ಒಂದು 30-40 ರನ್ ಒಳಗಡೆ ಮಠ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಶಿಫಾಲಿ ವರ್ಮಾ ಅವರು ನಿಂತ್ಕೊಂಡು ಯಾವ ಥರ ಬ್ಯಾಟಿಂಗ್ ಆಡಿದ್ರು ಗೈಸ್. 2-3 ಓವರ್ ರನ್ನೇ ಬಂದಿರಲಿಲ್ಲ. ಲಾಸ್ಟ್ 3 ಓವರಲ್ಲಿ ಏನು ಪವರ್ ಪ್ಲೇ 6 ಓವರ್ ಇರುತ್ತಲ್ಲ, ಲಾಸ್ಟ್ 3 ಓವರಲ್ಲಿ ತಿಂದಾಕ್ಬಿಟ್ರು ಗೈಸ್ ಶಿಫಾಲಿ ವರ್ಮಾ ಅವರು. 60 ರನ್ ಹೊಡೆದಿದ್ದಾರೆ. ಏನೋ ಮಾಡ್ತಾರಪ್ಪ ಶಿಫಾಲಿ ವರ್ಮಾ ಅಂದ್ಕೊಂಡೆ. ಫೈನಲ್ ಆಗಿ ಪ್ರೇಮ ರಾವತ್ತು ಮತ್ತು ಡಿಕ್ಲಾರ್ಕು ಮತ್ತು ಲಾರೆನ್ ಬೆಲ್ಲು, ಹ್ಯಾಟ್ಸ್ ಆಫ್ ಗೈಸ್ ಅವ್ರಿಗೆ. ಎಲ್ಲಿದ್ದಿದ್ದು ಆ ಬಾಲ್ಗಳು, ಯಾವ ಥರ ಬಾಲ್ಗಳು ಬಿಟ್ಟರು ಅಂದರೆ ಅವರು ಶಿಫಾಲಿ ವರ್ಮಾ ಬಿಟ್ಟರೆ ಇನ್ಯಾರೋ ಡೆಲ್ಲಿ ಪರ ನಿಂತ್ಕೊಳ್ಳೇ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲ ತತ್ತರಿಸಿ ಹೋದ್ರು ಅಂತಲೇ ಹೇಳ್ಬೋದು ಗೈಸ್. ಒಳ್ಳೆ ಫೀಲ್ಡಿಂಗ್ ಆರ್ ಸಿ ಬಿದು ವುಮೆನ್ಸ್ ಕಡೆಯಿಂದ ಕ್ರೇಜಿಯೆಸ್ಟ್ ಆಗಿರ್ಬೋದು ಅಂತ ಹೇಳ್ಬೋದು. ನಾನು ಹೇಳಿದ್ದೆ ಗೈಸ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ 100% ಈ ಟಾಸ್ ಗೆಲ್ತಾರೆ, ಮ್ಯಾಚು ಗೆಲ್ತಾರೆ ಮತ್ತು ಸ್ಮೃತಿ ಮಂದನ್ ಅವರು 50+ ಹೊಡಿತಾರೆ ಅಂತ ಪ್ರಿಡಿಕ್ಷನ್ ಮಾಡಿದ್ದೆ. ಆ ಒಂದು ಖುಷಿ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ. ಎಷ್ಟು ನಾನು ಏನು ಹೇಳಿದ್ದೆ ಮೂರೂ ಪ್ರಿಡಿಕ್ಷನ್ ವರ್ಕ್ ಆಗಿದೆ ಅಂತಲೇ ನನಗೆ ಫುಲ್ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಬ್ಯಾಟಿಂಗು ಏನು ಈ ಡಿ ಸಿ ಅವರು 166 ರನ್ ಟಾರ್ಗೆಟ್ ಕೊಟ್ಟಿರ್ತಾರೆ ಆರ್ ಸಿ ಬಿ ಅವ್ರಿಗೆ. ಫಸ್ಟ್ನೇ ಸಲ ಹ್ಯಾರಿಸ್ ಅವರು ಡಮಾರ್ ಗಾಯ ಯಪ್ಪ. ನನಗೊಂದು ಸಲ 2ನೇ ಮ್ಯಾಚು ಫಸ್ಟ್ನೇ ಮ್ಯಾಚ್ ಅನ್ಸ್ಕೊಂಬಿಟ್ಟೆ. ಸಡನ್ನಾಗಿ ವಿಕೆಟ್ಗಳು ಬಿದ್ದೋಗ್ಬಿಟ್ಟು ಏನಪ್ಪ ಮಾಡೋದು, 166 ರನ್ ಬೇರೆ ಹೊಡೆದಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಸ್ಮೃತಿ ಮಂದನ್ ಅವರು ಒಳ್ಳೆ ಸ್ಟ್ರೈಕಲ್ಲಿ ಬ್ಯಾಟ್ ಬೀಸಿ ಕ್ರೇಜಿಯಾಗಿ 96 ರನ್ ಹೊಡಿತಾರೆ ಗೈಸ್. ಈ ಒಂದು ಇನ್ನಿಂಗ್ಸಲ್ಲಿ ಒಳ್ಳೆ ಫಾರ್ಮ್ ಬರ್ತಾರೆ ಅಂತಲೇ ಹೇಳ್ಬೋದು. ನಾನು 100 ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಸ್ಮೃತಿ ಮಂದನ್ ಅವರು ಅನ್ಫಾರ್ಚುನೇಟಾಗಿ ಔಟಾಗಿ ಹೋಗ್ತಾರೆ. ಮತ್ತು ನಾನು ಪದೇ ಹೇಳ್ತಿದ್ದೆ, ಜಾರ್ಜಿಯಾ ಓವಲ್ ಹಾಕೊಳ್ರಿ, ಚೆನ್ನಾಗಿ ಅವರು ಬ್ಯಾಟ್ ಬೀಸ್ತಾರೆ ಮತ್ತು ಸ್ವಲ್ಪ ಬ್ಯಾಲೆನ್ಸ್ ಬರುತ್ತೆ ಬ್ಯಾಟಿಂಗ್ ಇದರಲ್ಲಿ ಅಂತ. ಆದರೆ ಫಸ್ಟ್ 2 ಮ್ಯಾಚಲ್ಲಿ ಆರ್ ಸಿ ಬಿ ತಪ್ಪು ಮಾಡಿದರು. ಅದೇ 3ನೇ ಮ್ಯಾಚು ತಿದ್ಕೊಂಡಿದ್ದಾರೆ ಗೈಸ್. ಮತ್ತು ಇನ್ನೊಂದೇನು ಗೊತ್ತಾ, ಸ್ಟಾರ್ಟಿಂಗಿಂದ ಇವರು ಜಾರ್ಜಿಯಾ ಓವಲ್ ಅವರು ಸ್ವಲ್ಪ ನಿಧಾನವಾಗಿ ಆಡ್ಕೊಂಡು ಬರ್ತಾಯಿದ್ರು. ಲಾಸ್ಟಲ್ಲಿ ಹೊಡೆದ್ರು ಗೈಸ್. ಡಿ ಸಿ ಅವರು ಬೆವ್ರು ಕಿತ್ಕೊಂಡ್ಬಿಡ್ತು ಅಂತಲೇ ಹೇಳ್ಬೋದು ಅವ್ರಿಗೆ. ಆ ಥರ ಫೈನಲಾಗಿ ಒಳ್ಳೆ ಸಖತ್ತಾಗಿ ಫಿನಿಶಿಂಗ್ ಟಚ್ ಕೊಟ್ಟು 15 ಹೊಡ್ಕೊತಾರೆ ಜಾರ್ಜಿಯಾ ಓವಲ್ ಅವರು. ಮತ್ತು ಸ್ಮೃತಿ ಮಂದನ್ ಅವರು 96 ರನ್ನಿಂದ 100 ಮಿಸ್ ಮಾಡಿಕೊಂಡ್ರು. ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಆದರೆ ಆರ್ ಸಿ ಬಿದು ಫೀಲ್ಡಿಂಗ್ ಮಾತ್ರ ಸಿಕ್ಕಾಪಟ್ಟೆ ಎಷ್ಟು ಎಫರ್ಟ್ ಆಗ್ತಾರೆ ಅಂದರೆ ಗೈಸ್. ರಾಧಾ ಯಾದವ್ ಒಂದು ಕ್ಯಾಚ್ ಹಿಡಿತಾರೆ ಗೊತ್ತಾ, ಎಷ್ಟು ಸಖತ್ತಾಗಿ ಹಿಡಿತಾರೆ. ಹ್ಯಾಟ್ಸ್ ಆಫ್ ಗೈಸ್ ಅವ್ರಿಗೆ. ನನಗನ್ಸುತ್ತೆ ಈ ಸಲ ಆರ್ ಸಿ ಬಿ ಅವರು ಎಲ್ಲೋ ಒಂದು ಕಡೆ ಪಕ್ಕ ಕಪ್ ಹೊಡಿತಾರೆ ಅಂತ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿದೆ ಗೈಸ್ ಆರ್ ಸಿ ಬಿದು. ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ಫೀಲ್ಡಿಂಗು ಒಬ್ಬರಾದ್ಮೇಲೆ ಒಬ್ಬರು ಪ್ರತಿ ಒಂದೊಂದು ಮ್ಯಾಚ್ಗೂ ಒಬ್ಬೊಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಒಬ್ಬೊಬ್ರು ಆಗ್ತಿದ್ದಾರೆ. ಅಂದರೆ ಈ ಸಲ ಟೀಮು ಸಖತ್ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಇದೇ ಲಾಸ್ಟ್ ಮ್ಯಾಚ್ ಆಗಿತ್ತು. ಅಂದರೆ ನವಿ ಮುಂಬೈಲಿ ಏನು ಫಸ್ಟ್ ಮ್ಯಾಚಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಗ್ರೌಂಡಲ್ಲಿ ಆಡ್ತಾಯಿದ್ರು ಇಷ್ಟು ಮ್ಯಾಚಸ್ಗಳು. ಈಗ ನೆಕ್ಸ್ಟು ಬೇರೆ ಒಂದು ಗ್ರೌಂಡ್ಗೆ ಶಿಫ್ಟ್ ಆಗುತ್ತೆ ಅಂತಲೇ ನ್ಯೂಸ್ ಇದೆ. ನೋಡೋಣ. ಈ ಒಂದು ನವಿ ಮುಂಬೈ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಒಂದು ಅದೃಷ್ಟದ ಗ್ರೌಂಡ್ ಆಗಿತ್ತು. ನೆಕ್ಸ್ಟು ಒಂದು ಗ್ರೌಂಡ್ ಏನಾಗುತ್ತೆ ಅಂತ ನೋಡೋಣ. ಓಕೆ ಗೈಸ್, ನಿಮಗೆ ನಾಳೆ ಸಿಗ್ತೀನಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಾದರೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್.